ಇಂದು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನ ಕಾವು ಜೋರಾಗಿದೆ. ಇದರಲ್ಲಿ ಅಭಿಮಾನಿಗಳಲ್ಲಿ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಯಾರು ಗೆಲ್ತಾರೆ, ಯಾವ ಆಟಗಾರರು ಹೇಗೆ ಆಡ್ತಾರೆ ಅನ್ನೋದು ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಈ ವಿಚಾರಕ್ಕೆ ಅಭಿಮಾನಿಗಳಲ್ಲಿ ಇಲ್ಲಿದ್ದಾರೆ, ನಾನು ಮಾತಾಡಿಸ್ತೀನಿ. ಸರ್, ಇವತ್ತು ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಯಾರು ಗೆಲ್ತಾರೆ, ಹೇಗೆ ಆಡ್ತಾರೆ ಸರ್? ಇಂಡಿಯಾ ಗೆಲ್ಲುತ್ತೆ. ಇಂಡಿಯಾ ಗೆಲ್ಲುತ್ತೆ. ನ್ಯೂಜಿಲೆಂಡ್ ಮೇಲೆ ಇನ್ನೂ ಹೊಡೆದಿಲ್ಲ ಅಂತ ಮೈನ್ ಇವೆಂಟಲ್ಲಿ, ದೊಡ್ಡ ಟೂರ್ನಮೆಂಟಲ್ಲಿ ICCದು. ಸೊ ಈ ಸತಿ ಅದನ್ನು ಬೀಟ್ ಮಾಡಿದ್ದಾರೆ, ಇಂಡಿಯಾ ಚಾಂಪಿಯನ್ ಆಗ್ತಾರೆ. ಸರ್, ಈಗಾಗಲೇ 2 ಬಾರಿ ಗೆದ್ದಿದ್ವಿ. ಇವಾಗ ಮೂರನೇದು ಒಂದು ಅಪರ್ಚುನಿಟಿ ಇದೆ, ಏನು ಹೇಳ್ತೀರಿ ಸರ್? ಮೂರನೇ ಟೈಮ್ ಇಂಡಿಯಾನೇ ಹೊಡಿತಾರೆ, ಯಾರಿಗೂ ಚಾನ್ಸೇ ಇಲ್ಲ. ಕ್ಲೀನ್ ಬೀಟ್ ಆಗುತ್ತೆ, ಇಂಡಿಯಾ ಗೆಲ್ಲುತ್ತೆ. ಸರ್, ನೀವೇನು ಹೇಳ್ತೀರಿ? ಈ ಹಿಸ್ಟ್ರಿಲಿ ವರ್ಲ್ಡ್ ಕಪ್ಪಲ್ಲಿ ನ್ಯೂಜಿಲೆಂಡ್ ಮೇಲೆ ಇಂಡಿಯಾ ಗೆದ್ದೇ ಇಲ್ಲ. ಬಟ್ ಈ ಸರಿ ಅದು ರಿಪೀಟ್ ಆಗಲ್ಲ, ಇಂಡಿಯಾ ಗೆದ್ದೇ ಗೆಲ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇಂಡಿಯಾ ಗೆದ್ದೇ ಗೆಲ್ತಾರೆ. ಸರ್, ಇವಾಗ ಒಂದು ಟಾಸ್ ಅಂತ ಇರುತ್ತೆ. ಆ ಟಾಸ್ ಅಲ್ಲಿ ನಮ್ಮ ಇಂಡಿಯಾದವರು ಬಾಲ್ ತಗೋಬೇಕಾ, ಬ್ಯಾಟ್ ತಗೋಬೇಕಾ ಅನ್ನೋದು ಒಂದು ಪ್ರಶ್ನೆ ಇರುತ್ತೆ, ಒಂದು ಕುತೂಹಲ ಇರುತ್ತೆ. ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಇಲ್ಲ, ಬಾಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಚೇಸಿಂಗು ಮಾಡ್ತಾರೆ. ರನ್ ಬೇಕಾದ್ರೆ 200+ ಹೊಡೆದಿದ್ದಾರೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಇಂಡಿಯಾ ವಿನ್ ಆಗೇ ಆಗುತ್ತೆ. ಸರ್, ICC T20 ವರ್ಲ್ಡ್ ಕಪ್ನಲ್ಲಿ ಹೋಮ್ ಪಿಚ್ಚಲ್ಲಿ ಆಟ ಆಡಿದವರು ಗೆದ್ದಿರೋದೊಂದು 100% ಕಡಿಮೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಆ ಥರ ಏನಿಲ್ಲ. ಆ ಥರ ಹೇಳೋದಾದರೆ ಎಲ್ಲ ಇದು ಇಂಗ್ಲೆಂಡು ಚೆನ್ನಾಗಿ ಆಡಿದ್ದಾರೆ, ವೆಸ್ಟ್ ಇಂಡೀಸು ಚೆನ್ನಾಗಿ ಆಡಿದ್ದಾರೆ, ಅಂದರೆ ಅವ್ರ ಕಂಟ್ರಿಯಿಂದ ಬಂದು. ಬಟ್ ಆ ಥರ ಎಲ್ಲ ಓವರ್ ಆಲ್ ನೋಡಿದಾಗ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಸರ್. ಇದು ಫೈಟ್ ಅಂತ ಇರುತ್ತೆ ಮ್ಯಾಚು, ಬಟ್ ಮ್ಯಾಚ್ ಫೈಟ್ ಇದ್ರೂ ಇಂಡಿಯಾ ಗೆಲ್ಲುತ್ತೆ. ಯಾವ ಆಟಗಾರರು ಹೇಗೆ ಆಡ್ತಾರೆ ಸರ್? ಒಂದು ಸಣ್ಣ ಇದ್ದಾರೆ, ಬೇರೆ ಬೇರೆಯವರು ಇದ್ದಾರೆ, ಬಾಲರ್ಸ್ ಕೂಡ ಇದ್ದಾರೆ, ಹೇಗೆ? ಬೌಲರ್ಸಲ್ಲಿ ಬೂಮ್ರಾ ನಂಬರ್ 1 ಯಾವತ್ತಿದ್ರು ಇಂಡಿಯಾಗೆ. ಇಲ್ಲಿ ಇಂಡಿಯಾಗೆ ಅಂದ್ರಲ್ಲ, ವರ್ಲ್ಡ್ಗೆ ನಂಬರ್ 1 ಇದ್ದಾರೆ ಬೂಮ್ರಾ ಅವರು. ಅದ್ರ ಬ್ಯಾಟಿಂಗಲ್ಲಿ ಆಲ್ಮೋಸ್ಟ್ ಎಲ್ಲರೂ ಆಡ್ತಾರೆ. ಅಭಿಷೇಕ್ ಶರ್ಮಾ ಮೇಲೆ ಒಪ್ಪಿದೆ. ಬಟ್ ಇವತ್ತು ಫೈನಲಲ್ಲಿ ಆಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಸರ್. ಅವತ್ತು ಮತ್ತೊಬ್ಬರು ಅಭಿಮಾನಿ ಇದ್ದಾರೆ, ಮಾತಾಡ್ತೀನಿ. ಸರ್, ಇವತ್ತು ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಏನು ಹೇಳ್ತೀರಿ ಸರ್? ಹೋಪ್ ಇದೆ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅಂತಂದು. ಈ ಸಲ ಫೈನಲಿ ಬಂದಿರೋದ್ರಿಂದ ಅದರಲ್ಲೂ ಎಸ್ಪೆಷಲಿ ನ್ಯೂಜಿಲೆಂಡ್ ಮೇಲೆ ಗೆದ್ದೇ ಗೆಲ್ತೀವಿ ಅನ್ನೋ ಹೋಪ್ ಇದೆ. ಈ ಸೀರೀಸಲ್ಲಿ ಸಂಜು ಸ್ಯಾಮ್ಸನ್ ತುಂಬ ಹೈಲೈಟ್ ಆಗಿದ್ದಾರೆ. ಕಳೆದ ಬಾರಿ ಕೂಡ ಸೆಮಿಫೈನಲ್ ಅಲ್ಲಿ ಮಿಂಚಿದ್ರು. ಈ ಕೂಡ ಈ ಫೈನಲ್ ಪಂದ್ಯದಲ್ಲೂ ಕೂಡ ಒಂದು ಉತ್ತಮ ಪ್ರದರ್ಶನ ನೀಡುವ ಎಲ್ಲರೂ ಆಕಾಂಕ್ಷೆ, ಎಲ್ಲೋ ಒಂದು ಅಸಂಪ್ಷನ್ ಇದೆ, ಊಹೆ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಸರ್? ತುಂಬ ಖುಷಿ ಆಗುತ್ತೆ ಸರ್. ಆ್ಯಕ್ಚುಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಸಂಜು ಸ್ಯಾಮ್ಸನ್. ಚೆನ್ನಾಗಿ ಆಡ್ತಾನೆ. ಸೊ ಈ ಫೈನಲಲ್ಲೂ ಆಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಆಲ್ ದ ಬೆಸ್ಟ್ ಫಾರ್ ಇಂಡಿಯಾ. ಮತ್ತೊಬ್ಬರು ಅಭಿಮಾನಿ ಇದ್ದಾರೆ. ಸರ್, ಫೈನಲ್ ಮ್ಯಾಚ್ ಹೈ ವೋಲ್ಟೇಜು. ಇವತ್ತು ಸಂಡೇ ಎಲ್ಲರೂ ಕುತೂಹಲ ಮಾಡ್ತಾರೆ, ಸಂಜೆ ಮ್ಯಾಚ್ ಯಾವಾಗ ಸ್ಟಾರ್ಟ್ ಆಗುತ್ತೆಪ್ಪ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಏನು ಹೇಳ್ತೀರಿ ಸರ್? ನಾವು ಡಿಫೆಂಡಿಂಗ್ ಚಾಂಪಿಯನ್ಸು. ಖಂಡಿತ ಈ ಸತಿನೂ ನಾವೇ ಚಾಂಪಿಯನ್ ಆಗೋದು. ಯಾಕಂದರೆ ನಮ್ಮ ಇಂಡಿಯನ್ ಟೀಮ್ ಹೆಂಗ್ ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಮತ್ತು ಎಷ್ಟು ಸ್ಟೇಬಲ್ ಇದೆ ಅಂದರೆ, ನಮ್ಮ ಕಡೆ ಬೌಲಿಂಗೂ ಇದೆ, ಬ್ಯಾಟಿಂಗೂ ಇದೆ. ಬ್ಯಾಟಿಂಗ್ನ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಅವರು 3 ಜನನು ಕನ್ಸಿಸ್ಟೆಂಟಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಮತ್ತು ಬೌಲಿಂಗಲ್ಲಿ ಹಾರ್ದಿಕ್ ಪಾಂಡ್ಯ, ಬೂಮ್ರಾ ಅಂತ ಇದ್ದಾರೆ. ಅಪೋನೆಂಟ್ ಎತ್ಕೊಂಡ್ರೆ ಅಲ್ಲಿ 2-3 ಜನ ಪರ್ಫಾರ್ಮ್ ಮಾಡ್ಕೊಂಡು ಇಷ್ಟು ಜನ ತಂದಿದ್ದಾರೆ. ಆದ್ರೆ ನ್ಯೂಜಿಲೆಂಡ್ ಇದೆ ಗುಡ್ ಫೀಲ್ಡಿಂಗ್ ಟೀಮ್ ಮತ್ತೆ ಗುಡ್ ಬೌಲಿಂಗ್ ಟೀಮ್. ಬಟ್ ನಮ್ಮ ಇಂಡಿಯಾ ಟೀಮ್ ಅವರು ಬ್ಯಾಟಿಂಗ್ ಅಲ್ಲೂ ಸಹ ಸರಿಯಾಗಿದ್ದಾರೆ, ಬೌಲಿಂಗ್ ಅಲ್ಲೂ ಸುಡಿಯಾಗಿದ್ದಾರೆ. ಬಟ್ ಅಪೋಸಿಟ್ ಅಲ್ಲಿ ನ್ಯೂಜಿಲೆಂಡ್ ಕೂಡ ಫಿಟ್ ಆಗಿದೆ ಸರ್, ಅದ್ರ ಬಗ್ಗೆ ಅದೇ ನ್ಯೂಜಿಲೆಂಡ್ ಅಲ್ಲಿ ಎಲ್ಲಾ ಫೀಲ್ಡರ್ಸ್ ಫಿಟ್ ಆಗಿದ್ದಾರೆ, ಬೌಲಿಂಗು ಚೆನ್ನಾಗಿದೆ. ಆದ್ರೆ ಬ್ಯಾಟಿಂಗು ನಮಗ್ ಕಂಪೇರ್ ಮಾಡಿದ್ರೆ ಅವ್ರದ್ದು ಬಿಟ್ ಲ್ಯಾಕಿ ಅಷ್ಟೇ. ಅವರಲ್ಲಿ 2-3 ಜನ ಪರ್ಫಾರ್ಮ್ ಮಾಡಿ ದೂರ ತಂದಿದ್ದಾರೆ, ಅದೇ ದೊಡ್ಡದು. ದೇ ಆರ್ ಪರ್ಫಾರ್ಮಿಂಗ್ ಗುಡ್, ಬಟ್ ಕಂಪೇರ್ ಟು ದೆಮ್ ವಿ ಆರ್ ಆಲ್ವೇಸ್ ಗುಡ್ ಅಂಡ್ ವಿ ಆರ್ ಗೋಯಿಂಗ್ ಟು ವಿನ್ ದ ಟ್ರೋಫಿ. ಕಳೆದ ಬಾರಿ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಆಡಿದ್ರು, ಒಂದು ಉತ್ತಮ ಪ್ರದರ್ಶನ ನೀಡಿದ್ರು. ಈ ಸಲ ಕೂಡ ಓಪನಿಂಗ್ ಅಲ್ಲಿ ಬಂದ್ರೆ ಒಂದು 100 ಪಾರ್ಟ್ನರ್ಶಿಪ್ ಮಾಡುವ ಏನಾರ ನಿರೀಕ್ಷೆ ಇದೆ ಸರ್? ಸರ್, ಖಂಡಿತ. ಇವತ್ತು ಅಭಿಷೇಕ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಅವರು ಇಬ್ರು ಸೇರಿ ನಮ್ಮ ಟೀಮ್ ಓಪನಿಂಗ್ ಪಾರ್ಟ್ನರ್ಶಿಪ್ 100 ರನ್ ಮೇಲ್ಗಡೆ ಹೋಗೋ ಸಾಧ್ಯತೆ 100% ಇದೆ. ಯಾಕಂದ್ರೆ ಇಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಅದೆಲ್ಲೋ ಒಂದು ಪಾಯಿಂಟ್ ಮಿಸ್ ಆಗ್ತಿದೆ ಅಭಿಷೇಕ್ ಶರ್ಮಾ. ಆದ್ರೆ ಈ ಮ್ಯಾಚ್ ತಿದ್ಕೊಂಡು ನಮ್ಮ ಭಾರತ ದೇಶವನ್ನು ಹೆಮ್ಮೆ ಪಡಿಸ್ತಾರೆ. ಕ್ರಿಕೆಟ್ ಅಂದಮೇಲೆ ನಮ್ಮ ಭಾರತದಲ್ಲಿ ಚಿಕ್ಕವರಿಂದ ದೊಡ್ಡವರಿಗೂ ಕೂಡ ಇರುತ್ತೆ. ಚಿಕ್ಕವರು ಕೂಡ ಒಂದು ಉತ್ಸಾಹದಿಂದ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕುತೂಹಲ ಮೂಡಿಸ್ತಾ ಇದೆ. ಏನು ಹೇಳ್ತಿದ್ರು? I assure you that India will win. ಕ್ರಿಕೆಟ್ ಈ ಸರಿ ನೋಡಿದ್ರೆ ಆಲ್ರೆಡಿ ಗೊತ್ತಿರೋಂಗೆ ಸೆಮಿಫೈನಲಲ್ಲಿ ನಮ್ಮ ಇಂಡಿಯಾ ಏನು ಅಂತ ಪ್ರೂವ್ ಮಾಡಿದ್ದಾರೆ. ಇವಾಗ ನೆಕ್ಸ್ಟು ಸೊ ಪಕ್ಕ ನಮ್ಮ ಇಂಡಿಯಾನೇ ವಿನ್ ಆಗೋದು. ಯಾಕೆಂದರೆ ಇವರು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗಳನ್ನು ಆಡ್ಕೋತಾ ಬಂದಿದ್ದಾರೆ. ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ನಂಬರ್ 1 ಟಾಪ್ 1 ಕ್ಲಾಸಲ್ಲಿ ಇದ್ದಾರೆ ಇಂಡಿಯಾ. ಸೊ ಪಕ್ಕ ಈ ಸರಿ ನಮ್ಮದೇ ಕಪ್ಪು. ಸರ್, ಇವಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದವರು ಕ್ರಿಕೆಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ, ಜೊತೆಗೆ ಕಪ್ಗಳು ಕೂಡ ಕರೀತಾರೆ. ಈಗ ಮತ್ತೊಂದು ಕಪ್ ಗೆದ್ರೆ
ಮತ್ತೊಂದು ಎಕ್ಸ್ಟ್ರಾ ಆಗುತ್ತೆ, ಮತ್ತೊಂದು ಹೆಮ್ಮೆ ಆಗುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ನಿಜ ನಿಜ ನಾವೆಲ್ಲ ಪ್ರೌಡ್ ಫೀಲ್ ಮಾಡ್ತೀವಿ. ಇಂಡಿಯಾ ಪಕ್ಕಾ ವಿನ್ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಎವ್ರಿ ಇಯರ್ ನಾವು ಅದೇ ಥರ ಸಪೋರ್ಟ್ ಮಾಡ್ತಾ ಇರೋದು. ಲಾಸ್ಟ್ ಇಯರು ಅಷ್ಟೇ ಸೆಮಿಫೈನಲ್ವರೆಗೆ ಹೋಗಿತ್ತು. ಇನ್ನೇನು ವಿನ್ ಆಗುತ್ತೆ ಅನ್ನಿಸ್ತಿದ್ದಿದೆ. ಈ ಸರಿ ಪಕ್ಕಾ ವಿನ್ ಆಗ್ತೀವಿ. ಯಾಕಂದರೆ ಈ ಸರಿ ಎಲ್ಲ ನಮ್ಮ ಟೀಮ್ ಮೆಂಬರ್ಸು ಅಷ್ಟೇ, ಎಲ್ಲರೂ ಅಷ್ಟೇ ಟಾಪ್ ಕ್ಲಾಸ್ ಪ್ಲೇಯರು. ಈ ಸರಿ ಓಪನರಿಂದ ಹಿಡಿದು ಟಾಪ್ ಒಂದು ಬೌಲರಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಪಕ್ಕಾ ಈ ಸರಿ ವಿನ್ ಆಗ್ತೀವಿ ಸರ್. ಸರ್ ಮ್ಯಾಚ್ ಸಂಜೆ ಸ್ಟಾರ್ಟ್ ಆಗ್ತಾ ಇದೆ, ಹೇಗಿದೆ ಸರ್ ನಿಮ್ಮ ಕುತೂಹಲ ಹೇಗಿದೆ? ಸೊ ತುಂಬ ಚೆನ್ನಾಗಿದೆ. ಸೊ ಫೀಲ್ ಎಕ್ಸೈಟೆಡ್. ಸೊ ಈ ಸಾರಿ ಇಂಡಿಯಾನೇ ಕಪ್ ಹೊಡೆಯುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ 50-50 ಓವರಲ್ಲಿ ನ್ಯೂಜಿಲೆಂಡ್ ಹತ್ರ ನಾವು ಸೋಲ್ದ್ವಿ. ಇವತ್ತು ಅದು ರಿವೆಂಜ್ ಆಗುತ್ತೆ. ಸೊ ಟುಡೇ ವಿಲ್ ಬಿ ದ ಕೀ ಪ್ಲೇಯರ್ ವಿಲ್ ಬಿ ಬೂಮ್ರಾ. ಸೊ ಇವತ್ತೇ ಇಂಡಿಯಾ ವಿನ್ ಆಗುತ್ತೆ. ಇದಾಗಿತ್ತು ಇಲ್ಲಿನ ಕ್ರಿಕೆಟ್ ಅಭಿಮಾನಿಗಳ ಮಾತು. ಯಾವುದೇ ಕಾರಣಕ್ಕೂ ನಮ್ಮ ಇಂಡಿಯಾನೇ ಗೆಲ್ಲಬೇಕಾಗುತ್ತೆ. ಯಾಕೆಂದರೆ ನಮ್ಮ ಹೋಮ್ ಪಿಚ್ ಆಗಿರೋದ್ರಿಂದ ನಾವು ಗೆದ್ದರೆ ನಮಗೆ ಮತ್ತೊಂದು ಕಪ್ ಬರಲಿದೆ. ಜೊತೆಗೆ ಇದು ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಅಂತ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.